ಗಾಮಿನಿ ಹೆಸರೇ ಎಷ್ಟು ಚೆನ್ನಾಗಿದೆ ಅಲ್ಲ. ಇನ್ನು ಬುಕ್ ನೋಡೋದಕ್ಕೂ ಅಷ್ಟೇ ತುಂಬ ಚೆನ್ನಾಗಿದೆ. ನೋಡೋದಕ್ಕಷ್ಟೇ ಅಲ್ಲ, ಓದೋದಕ್ಕೂ ಅಷ್ಟೇ. ಈ ಬುಕ್ ನಾನು ತೊಗೊಂಡು ಆಲ್ಮೋಸ್ಟ್ 1 ವಾರ ಆಯಿತು. ಎಕ್ಸಾಮ್ಸ್ ಇದ್ದಿದ್ದರಿಂದ ಪಾಪು ನೋಡ್ಕೋಬೇಕಾಗಿರೋದ್ರಿಂದ ಓದೋಕ್ಕಾಗಿಲ್ಲ. ಬಟ್ ನೈಟ್ ಎಲ್ಲ ಕೂತು ಹಗಲು ರಾತ್ರಿ ಎಂದಲೇ ಓದಿದ್ದೀನಿ. ಒಂದು ಸ್ಟೋರಿ ಕಂಟಿನ್ಯೂ ಆಗಿ ಓದಬೇಕು ಅಂತ ಪೂರ್ತಿಯಾಗಿ ಕೂತು ಓದಿದ್ದೀನಿ. ಮನೇಲೆಲ್ಲ ಬೈತಾ ಇದ್ರು, ಇಷ್ಟೊಂದು ಹುಚ್ಚಿಟ್ಕೊಂಡು ಯಾಕೆ ಬುಕ್ ಓದ್ತಿದ್ಯಲ್ಲ ಅಂತ. ಏನು ಲವ್ ಸ್ಟೋರಿ ಬುಕ್ಕಾ ಅಂತನೂ ಅಂದಿದ್ದಾರೆ. ಬಟ್ ನಾನು ಹೇಳಿದ್ದೀನಿ ಇದು ಲವ್ ಸ್ಟೋರಿ ಅಲ್ಲ ಅಂತ. ನಂತರನೇ ಒಬ್ಬ ಸ್ಟೂಡೆಂಟ್ ಬರೆದಿರುವಂತಹ ಶಿವರಾಜ್ ಯಾದವ್ ಅನ್ನೋರು ಬರೆದಿರುವಂತಹ ಈ ಪುಸ್ತಕ ತುಂಬ ಚೆನ್ನಾಗಿದೆ. ಇದು ಏನು ಪ್ರಮೋಷನ್ಗೆ ಅಂತ ನಾನು ನಿಜವಾಗ್ಲೂ ಮಾಡ್ತಿಲ್ಲ. ನಾನು ದುಡ್ಡು ಕೊಟ್ಟು ಒಂದು ಬುಕ್ ತೊಗೊಂಡು ಅದನ್ನು ನಾನು ನಿಮಗೆಲ್ಲರಿಗೂ ತಿಳಿಸ್ತಾ ಇದ್ದೀನಿ. ಬಿಕಾಸ್ ಇನ್ಸ್ಟಾಗ್ರಾಮಲ್ಲಿ ನಾನು ಕೂಡ ಈ ಬುಕ್ ಬಗ್ಗೆ ತಿಳ್ಕೊಂಡಿದ್ದು. ಎಷ್ಟೊಂದು ಜನ ಒಳ್ಳೆ ರಿವ್ಯೂ ಕೊಡ್ತಿದ್ದಾರಲ್ಲ, ಹೇಗಿದ್ರು ನಾನು ಮನೇಲಿರ್ತೀನಿ ಇನ್ನು ಮುಂದೆ ಕೂತ್ಕೊಂಡು ಈ ಬುಕ್ ಓದೋಣ ಅಂತ ತರಿಸ್ಕೊಂಡಿದ್ದು. ಎಲ್ಲರ ಲೈಫಲ್ಲೂ ನಡೆಯುವಂಥ ನೈಜ ಘಟನೆ ಇಟ್ಕೊಂಡು ಬುಕ್ ಮಾಡಿರೋದು. ಪ್ರತಿಯೊಂದು ಕ್ಯಾರೆಕ್ಟರ್ನು ಪ್ರೀತಿಯಿಂದ ವರ್ಣಿಸಿದ್ದಾರೆ. ಅದು ಅಲ್ಲದೆ ಎಷ್ಟು ಸ್ಪಷ್ಟವಾಗಿ ಆ ಕ್ಯಾರೆಕ್ಟರ್ನ ಹೇಳ್ಕೊಂಡು ಎಳೆಯಾಗಿ ತಿಳಿಸಿದ್ದಾರೆ. ನನಗಂತೂ ತುಂಬ ಇಷ್ಟ ಆಯಿತು. ಇದರಲ್ಲಿ ಬರುವಂಥ ಒಂದೊಂದು ಸಾಲುಗಳಂತೂ ನನಗೆ ತುಂಬ ಇಷ್ಟ. ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಅಂದರೆ, ಒಂದ್ಸತಿ ನೀವು ಕೂತ್ಕೊಂಡ್ರೆ ಪೂರ್ತಿ ಬುಕ್ ಓದೋವರೆಗೂ ನೀವು ಬಿಡೋದೇ ಇಲ್ಲ, ಅಷ್ಟು ಅಡಿಕ್ಟ್ ಆಗ್ತೀರಾ. ಮತ್ತು ಹೇಮಂತ್ ಪ್ರಣವಿ ಯಪ್ಪ ಸಕ್ಕತ್ತಾಗಿದೆ, ಹೆಸರೇ ಎಷ್ಟು ಚೆನ್ನಾಗಿದೆ. ಇನ್ನು ಜೋಡಿ ಬಗ್ಗೆ ತಿಳ್ಕೊಬೇಕು ಅಂದರೆ ಒಂದ್ಸತಿ ಈ ಬುಕ್ನ ಓದಿ.